ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ನಾವೀಗ ಪ್ಯಾಕೆಟಿಂದ ಮಾಡೋ ಗುಲಾಬ್ ಜಾಮೂನ್ ಅಷ್ಟಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ, ಅದು ಒಡೆದು ಹೋಗ್ತದೆ. ಎಂತಾದರೂ ಒಂದು ಸಣ್ಣ ಮಿಸ್ಟೇಕಲ್ಲಿ ಆಗ್ತದೆ ನಮ್ಮ ಹತ್ರ. ಅದು ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು, ಯಾವ ರೀತಿ ನಾವು ಹಿಟ್ಟು ಕಲಿಸೋದು, ಯಾವ ರೀತಿ ನಾವು ಕಾಯಿಸೋದು, ಯಾವ ಥರ ಪಾಕ ಮಾಡೋದು, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನನ್ನ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಪರ್ಫೆಕ್ಟಾಗಿ ಮಾಡುವ ಗುಲಾಬ್ ಜಾಮೂನ್ ಅದು MTR ಪ್ಯಾಕೆಟ್ನಿಂದ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರನ್ನು ತಗೊಂಡಿದ್ದೇನೆ. ಇದರಲ್ಲಿ 150 ಗ್ರಾಮ್ ಪೌಡರ್ ಉಂಟು. ಇದನ್ನು ನಾನು ಪ್ಯಾಕೆಟ್ ಓಪನ್ ಮಾಡಿ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇದೇ ಥರ ಪರ್ಫೆಕ್ಟಾಗಿ ಬರ್ತದೆ ನೀವು ಮಾಡಿದ ಗುಲಾಬ್ ಜಾಮೂನ್. ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಾನೀಗ ಬೌಲಿಗೆ ಹಾಕಿದ ನಂತರ ನೆಕ್ಸ್ಟ್ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಅದರಲ್ಲಿ ಇದು ತರಿ ಥರ ಇರ್ತದಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಕೈಯಲ್ಲಿ ಡ್ರೈ ಕೈ ಇರಲಿ, ಕೈಯಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಚೆನ್ನಾಗಿ ಒಂದ್ಸಲ ಈ ಥರ ಕಲಿಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ ನಂತರ ನಾನು ಅರ್ಧ ಕಪ್ಪಷ್ಟು ನೀರನ್ನು, ತಣ್ಣೀರೇ ಇದು, ಅದನ್ನು ಸ್ವಲ್ಪನೇ ಹಾಕಿ ಕಲಿಸ್ತಾ ಇದ್ದೇನೆ. ಒಂದೇ ಸಲ ಹಾಕಿ ಕಲಿಸ್ಬೇಡಿ, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ಒಂದು ಮೆಜರ್ ತಗೊಳ್ಳಿ, ಅರ್ಧ ಕಪ್ಪದ್ದು. ಅದರ ನೀರನ್ನು ಸ್ವಲ್ಪ ಹಾಕಿ ಕಲಿಸ್ಕೊಂಡ ನಂತರ ನೆಕ್ಸ್ಟ್ ನೋಡಿ, ನಾನಿಲ್ಲಿ ಅರ್ಧ ಕಪ್ ಫುಲ್ ಹಾಕಿದೆ. ಈ ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಹಿಟ್ಟು ಕಲಿಸುವಾಗ ಚಪಾತಿ ಹಿಟ್ಟು ಥರ ಟೈಟಾಗಿ ಕಲಿಸ್ತೇವೆ ಅಲ್ವಾ. ಹೆಚ್ಚಾಗಿ ಜನರು, ನಾನು ಕೂಡ ಫಸ್ಟಿಗೆ ಅದೇ ಥರ ಮಿಸ್ಟೇಕ್ ಮಾಡ್ತಿದ್ದದು. ಚಪಾತಿ ಹಿಟ್ಟು ಥರ ಟೈಟಾಗಿ ಕಲಿಸ್ಬಾರ್ದು, ಸ್ವಲ್ಪನೇ ನೀರು ಹಾಕಿ ಈ ಥರ ಅಂಟು ಬರೋ ಥರ ಕಲಿಸ್ಬೇಕು. ನಾವೀಗ ಹೆದರ್ತೇವೆ, ಇದು ಅಂಟಾಯ್ತಲ್ಲ, ಇಂಥ ತಪ್ಪಾಗಿರ್ಬೋದಂತ ಹೇಳಿ. ಹಾಗೇನಿಲ್ಲ ಫ್ರೆಂಡ್ಸ್, ನಾವೀಗ ಹಿಟ್ಟು ಕಲಿಸುವಾಗ ಇದೇ ಥರ ಅಂಟು ಥರವೇ ಕಲಿಸ್ಕೊಳ್ಳಿ. ಈ ಥರ ಕಲಿಸಿದ ನಂತರ ಈ ಥರವೇ ಇರಬೇಕು, ಅಂಟಾಗಿರಬೇಕು. ನೋಡಿ, ಇದನ್ನು ನಾನೀಗ 5 ನಿಮಿಷ ಮುಚ್ಚಿಡ್ತಾ ಇದ್ದೇನೆ. ಮುಚ್ಚಿಟ್ಟ ನಂತರ 5 ನಿಮಿಷ ಆದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ, ಈ ಥರ ಆಗಿದೆ. ನಾನು ಎಕ್ಸ್ಟ್ರಾ ಹಿಟ್ಟೇನು ಹಾಕ್ಕೊಳ್ಳಿಲ್ಲ. 5 ನಿಮಿಷ ಆದ ನಂತರ ಈ ಥರ ಗಟ್ಟಿ ಆಗ್ತದೆ ಫ್ರೆಂಡ್ಸ್. ಆ ನಂತರ ಸ್ವಲ್ಪ ಸಾಫ್ಟಾಗಿ ನಾದಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ ನಂತರ ನೋಡಿ, ಈ ಥರ ಎಷ್ಟು ದೊಡ್ಡ ಉಂಡೆ ಬೇಕು ಅಂತ ನೋಡಿ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಬೇಕು. ಈ ಥರ ಉಂಡೆ ಮಾಡ್ಕೊಳ್ಳುವಾಗ ಕೂಡ ಹಾಗೆಯೇ ಕ್ರ್ಯಾಕ್ ಬರದ ಹಾಗೆ ಉಂಡೆ ಮಾಡ್ಕೊಳ್ಬೇಕು. ಒಂದು ಸಣ್ಣ ಕ್ರ್ಯಾಕ್ ಇದ್ದರೂ ನಾವು ಎಣ್ಣೆಗೆ ಹಾಕಿ ಕಾಯಿಸುವ ಟೈಮಲ್ಲಿ ಉಂಟಲ್ಲ, ಅದು ಆ ಕ್ರ್ಯಾಕ್ ಉಂಟಲ್ಲ ದೊಡ್ಡದಾಗ್ತಾ ಬರ್ತದೆ. ಅದಕ್ಕೋಸ್ಕರ ನಾವು ನೀಟಾಗಿ ಈ ಥರ ಒಂದು ಕ್ರ್ಯಾಕ್ ಬರದೆ ಈ ಥರ ಉಂಡೆ ಮಾಡ್ಕೊಳ್ಬೇಕು. ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಈ ಉಂಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ಅದಕ್ಕೋಸ್ಕರ ನಾವಿಲ್ಲಿ ಹಿಟ್ಟು ಕಲಿಸುವಾಗ ಸ್ವಲ್ಪ ನೀರಾಗಿ, ಅಂದರೆ ಅಂಟಾಗಿ ಹಿಟ್ಟು ಕಲಿಸ್ಬೇಕು. ಇಲ್ಲಿ ನಾವು ಹಿಟ್ಟು ಕಲಿಸೋದ್ರಲ್ಲೇ ಇರೋದು ಮೇಯ್ನ್. ಆ ತಪ್ಪು ಯಾವತ್ತೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಕಲಿಸಿದರೆ ಉಂಡೆ ಎಷ್ಟು ತಟ್ಟಿದರೂ ಸರಿ ಅಂದರೆ ರೌಂಡ್ ಮಾಡಿದರೆ ಎಷ್ಟು ರೌಂಡ್ ಮಾಡಿದರೂ ಸರಿ ಬರೋದಿಲ್ಲ, ಅದು ಕ್ರ್ಯಾಕ್ ಆಗಿಯೇ ಬರ್ತದೆ. ಮತ್ತು ನಾವು ಇಟ್ಟು ಒಂದು 5 ನಿಮಿಷ ಬಿಟ್ಟು ಮಾಡಲಿಕ್ಕೆ ಹೋದರೆ ಉಂಡೆ ಅದು ಪುನಃ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಅಂಟಾಗಿ ನಾವು ಹಿಟ್ಟು ಕಲಸಿ ಒಂದು 5 ನಿಮಿಷ ಅದಕ್ಕೆ ಟೈಮ್ ಕೊಟ್ಟು ನಂತರ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪವ ಎಣ್ಣೆಯ ಹಚ್ಚಿ ಉಂಡೆ ಮಾಡಿದರೆ ನೋಡಿ, ಇದೇ ಥರ ಪರ್ಫೆಕ್ಟಾಗಿ ಬರ್ತದೆ. ನಮಗೆ ಉಂಡೆ ಮಾಡುವ ಸೈಜ್ ಉಂಟಲ್ಲ, ನಾವು ಎಷ್ಟು ದೊಡ್ಡ ಸೈಜ್ ನೋಡಿ ಅಷ್ಟು ದೊಡ್ಡ ಸೈಜಲ್ಲಿ ಉಂಡೆ ಮಾಡ್ಕೊಳ್ಬೇಕು. ತುಂಬ ದೊಡ್ಡದೇನು ಉಂಡೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಪರ್ಫೆಕ್ಟಾಗಿ ನಾವು ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಪಾಕ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಒಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ 2 ಕಪ್ ಮೆಜರಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ಅದೇ ಕಪ್ ಮೆಜರಲ್ಲಿ ನಾನು 2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ. ಯಾವ ಕಪ್ಪಲ್ಲಿ ನಾವು ಸಕ್ಕರೆ ತಗೊಂಡಿದ್ದೇವೆ ನೋಡಿ, ಅದೇ ಕಪ್ಪಲ್ಲಿ ನಾವು 2 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೀರು ಹಾಕಿದ ನಂತರ ನಾನಿಲ್ಲಿ ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಇಲ್ಲಿ ನಾವು ಸಕ್ಕರೆ ಪಾಕ ಮಾಡುವಾಗ ಕೂಡ ಹಾಗೆಯೇ ಎಂತ ತಪ್ಪು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಪಾಕ ತುಂಬ ದಪ್ಪ ಇರ್ತದೆ, ಇಲ್ಲದಿದ್ದರೆ ತುಂಬ ತೆಳು ಇರ್ತದೆ. ತುಂಬ ತೆಳುವಿದ್ದ ಪಾಕ ಮಾಡಿದರೆ ಗುಲಾಬ್ ಜಾಮೂನ್ ನಮಗೆ ಜಾಸ್ತಿ ದಿನ ಸ್ಟೋರ್ ಮಾಡಿಡಲಿಕ್ಕೆ ಆಗೋದಿಲ್ಲ. ಅಂದರೆ ಇವತ್ತು ಮಾಡಿದ ಗುಲಾಬ್ ಜಾಮೂನ್ ನಾಳೆಗೆ ಹಾಳಾಗಿರ್ತದೆ, ಅಂದರೆ ನೊರೆ ಬಂದ ಹಾಗೆ ಆಗ್ತದೆ. ಅದು ನಾನು ಅಬ್ಸರ್ವ್ ಮಾಡಿದ್ದೇನೆ. ಅದಕ್ಕೋಸ್ಕರ ನಾವು ಮಾಡಿದ ಗುಲಾಬ್ ಜಾಮೂನದು ಪಾಕ ಉಂಟಲ್ಲ, ಪರ್ಫೆಕ್ಟ್ ಆಗಿದ್ದರೆ ಒಂದು 5 ರಿಂದ 6 ದಿವಸ ಸ್ಟೋರ್ ಮಾಡಿಟ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ, ಹಾಳೇನೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ 2 ಕಪ್ ಸಕ್ಕರೆ ತಗೊಂಡಿದ್ದೇವಲ್ಲ, ಅದೇ ಮೆಜರಲ್ಲಿ 2 ಕಪ್ಪಷ್ಟು ನೀರು ಹಾಕಿ ಕುದಿ ಬರಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಯಾವ ರೀತಿ ಆಗಬೇಕಂತ ನಾನು ಹೇಳ್ತೇನೆ. ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್,
ಸಕ್ಕರೆ ಎಲ್ಲ ಕರಗಿದೆ, ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಎಷ್ಟು ತನಕ ಕುದಿ ಬರಬೇಕಂತ ಹೇಳಿದರೆ ಜಾಸ್ತಿ ಕುದಿ ಬರಿಸಬಾರ್ದು. ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನಂತರ ನಾವು ಮುಟ್ಟುವಾಗ ಉಂಟಲ್ಲ, ಜೇನುತುಪ್ಪ ಮುಟ್ತೇವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಉಂಟು, ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ಅನಂತರ ಒಂದು ಸ್ವಲ್ಪ ಸೌಟಲ್ಲಿ ಈ ಥರ ತೆಗೆದು ಪಾಕ ಕೈಯಲ್ಲಿ ಈ ಥರ ಮುಟ್ಟಿದರೆ ಜೇನುತುಪ್ಪ ಮುಟ್ಟಿದ ಹಾಗೆ ಇರಬೇಕು, ನೈಸಾಗಿ ಈ ಥರ ಇರಬೇಕು. ಅಷ್ಟು ಬಂದರೆ ಸಾಕಾಗ್ತದೆ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು, ತಣ್ಣಗಾಗಲಿಕ್ಕೆ ಇಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ನಾನೊಂದು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದೆ. ಜಾಸ್ತಿ ಕುದಿ ಬಂದರೆ ಅದು ಒಂದೊಳ್ಳೆ ಪಾಕ ಆಗ್ತದೆ, ಅದಕ್ಕೋಸ್ಕರ ಜಾಸ್ತಿ ಕುದಿ ಬರಿಸೋದೇನು ಬೇಡ. ಏಲಕ್ಕಿ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಸಾಕಾಗ್ತದೆ. ಈಗ ನಾನು ಪಾಕವನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲೊಂದು ಪಾತ್ರೆ ತಗೊಂಡಿದ್ದೇನೆ. ಆ ಪಾತ್ರೆಗೆ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಮಾಡಿಟ್ಟು ಉಂಡೆಯನ್ನು ತೋರಿಸ್ತಾ ಇದ್ದೇನೆ. ನೋಡಿ ಈ ಥರ ಪರ್ಫೆಕ್ಟಾಗಿ ನಾವು ಉಂಡೆಯನ್ನು ಮಾಡಿಡಬೇಕು. ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಇರಬಾರ್ದು. ಈ ಮಾಡಿಟ್ಟ ಉಂಡೆಯನ್ನು ಇಲ್ಲಿ ಎಣ್ಣೆ ಬಿಸಿಯಾಗಿದೆಯಲ್ಲ, ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಒಂದೊಂದೇ ಹಾಕಬೇಕು. ತುಂಬ ಎಣ್ಣೆ ಬಿಸಿ ಇದ್ದರೆ ನಾವು ಹಾಕಿದರೆ ಒಳಗೆ ಉಂಟಲ್ಲ ಉಂಡೆ ಅದು ಒಳಗೆ ಹಿಟ್ಟಿರ್ತದೆ. ಅದಕ್ಕೋಸ್ಕರ ಮೀಡಿಯಮ್ ಬಿಸಿ ಇದ್ದರೆ ಗ್ಯಾಸ್ ಫ್ಲೇಮ್ ಮೆಲ್ಲ ಇಟ್ಟು ಒಂದೊಂದೇ ಉಂಡೆಯನ್ನು ಹಾಕ್ಕೊಳ್ಬೇಕು. ನೋಡಿ ಮೆಲ್ಲನೆ ಬಬಲ್ಸ್ ಬರಬೇಕು. ಗ್ಯಾಸ್ ಫ್ಲೇಮ್ ಜೋರಲ್ಲಿಟ್ಟು ಉಂಡೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಮೀಡಿಯಮಲ್ಲಿಟ್ಟು ಒಂದೊಂದೇ ಉಂಡೆಯನ್ನು ಹಾಕಿ ಸ್ವಲ್ಪ ದೂರನೇ ಹಾಕಿ, ಜಾಸ್ತಿ ಒತ್ತಿ ಎಲ್ಲ ಉಂಡೆ ಹಾಕಲಿಕ್ಕೆ ಹೋಗಬೇಡಿ. ಈಗ ನಾನು ಉಂಡೆಯನ್ನು ಹಾಕ್ತಾ ಇದ್ದೇನೆ. ಅನಂತರ ಉಂಡೆ ಹಾಕಿದ ನಂತರ ಒಂದು ಚಮಚದಲ್ಲಿ ನಾನಿಲ್ಲಿ ಸ್ವಲ್ಪ ಸೈಡ್ ಬಿಡಿಸಬೇಕು. ಇಲ್ಲದಿದ್ದರೆ ತನ್ನಷ್ಟಕ್ಕೆ ಸೈಡ್ ಬಿಡ್ತದೆ, ಒಂದೊಂದು ಅಂಟಿರ್ತದಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಒಂದು ಸ್ವಲ್ಪ ಆಚೀಚೆ ಮಾಡಬೇಕು, ಸೌಟಲ್ಲಿಯ ಚಮಚದಲ್ಲಿಯ ಈ ಥರ ಸ್ವಲ್ಪ ಆಚೀಚೆ ಮಾಡ್ಕೊಳ್ಬೇಕು. ನಿಮಗೆ ಒಂದು ಸೌಟಲ್ಲಿ ನಾವು ಈ ಉಂಡೆಯನ್ನು ಸ್ವಲ್ಪ ಆಚೀಚೆ ಮಾಡಿ ಒಂದೇ ಥರ ಕಲರ್ ಬರುವ ಹಾಗೆ ಕಾಯಿಸಬೇಕು ಫ್ರೆಂಡ್ಸ್. ನೋಡಿ ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಉಂಡೆ ಕೂಡ ದೊಡ್ಡದಾಗ್ತಾ ಬರ್ತಾ ಉಂಟು. ನಂತರ ಒಂದೇ ಕಲರ್ ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಚೀಚೆ ಮಾಡ್ತಾ ಇದ್ದರೆ ಸಾಕಾಗ್ತದೆ. ನೋಡಿ ಈ ಥರ ರೌಂಡಿಗೆ ತಿರುಗಿಸ್ಬೇಕು. ಕಲರೆಲ್ಲ ಒಂದೇ ಥರ ಬರಬೇಕಲ್ಲ, ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಈ ಥರ ಕಾಯಿಸ್ಕೊಳ್ಳಿ. ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸಿದರೆ ಸಾಕಾಗ್ತದೆ. ನೋಡಿ ಈ ಥರ ಕಲರ್ ಬರೋ ತನಕ ಕಾಯಿಸಿದರೆ ಸಾಕಾಗ್ತದೆ. ಈಗ ನಾನು ಇದನ್ನೆಲ್ಲ ತೆಗೆದು ಪಾಕಕ್ಕೆ ಹಾಕ್ತಾ ಇದ್ದೇನೆ. ಪಾಕ ಕೂಡ ಅಲ್ಲಿ ಬಿಸಿ ಇರಬೇಕು, ಜಾಸ್ತಿ ತಣ್ಣಗಿರಬಾರ್ದು, ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು ಪಾಕ. ನೋಡಿ ನಾನಿಲ್ಲಿ ಈ ಉಂಡೆನೆಲ್ಲ ಹಾಕಿ ಕಾಯಿಸ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಬೇಕು. ಈ ಉಂಡೆ ಕಾಯಿಸುವಾಗ ನೋಡಿ ಒಂದು ಕ್ರ್ಯಾಕ್ ಕೂಡ ಬರಲಿಲ್ಲ. ಈಗ ನಾವು ಉಂಡೆ ಮಾಡುವಾಗ ಕ್ರ್ಯಾಕ್ ಇದ್ದರೆ ಮಾತ್ರ ಆ ಕ್ರ್ಯಾಕ್ ದೊಡ್ಡದಾಗ್ತಾ ಬರೋದು. ನೋಡಿ ಈ ಥರ ನೀಟ್ಲಿ ನಾವು ಉಂಡೆ ಮಾಡಿದರೆ, ನಾನು ಹೇಳಿದ ಹಾಗೆ ಹಿಟ್ಟು ಕಲಸಿ ನೀಟ್ಲಿ ಉಂಡೆ ಮಾಡಿದರೆ ಇದೇ ಥರ ಪರ್ಫೆಕ್ಟಾಗಿ ನಾವು ಮಾಡಿದ ಗುಲಾಬ್ ಜಾಮೂನ್ ಕೂಡ ಬರ್ತದೆ. ನೋಡಿ ಈಗ ನಾನು ಉಂಡೆಯನ್ನೆಲ್ಲ ಕಾಯಿಸಿ ಆಯಿತು. ಈಗ ನಾನು ಅದನ್ನು ಪಾಕಕ್ಕೆ ಹಾಕ್ತಾ ಇದ್ದೇನೆ. ಈಗ ನಾವು ಮಾಡಿಟ್ಟ ಪಾಕ ತುಂಬ ತಣ್ಣಗಿದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿ ಅನಂತರ ಈ ಗುಲಾಬ್ ಜಾಮೂನು ಮಾಡಿದ್ದನ್ನು ಅದಕ್ಕೆ ಹಾಕಿದರೆ ಆಗ್ತದೆ. ಇಲ್ಲದಿದ್ದರೆ ಪಾಕ ತುಂಬಾ ಬಿಸಿ ಇತ್ತು, ಈಗ ನಾವು ಮಾಡಿದ ಗುಲಾಬ್ ಜಾಮೂನ್ ಹಾಕಿದರೆ ಫುಲ್ ಸಾಫ್ಟಾಗಿ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಪಾಕ ತುಂಬ ಬಿಸಿನೂ ಇರಬಾರ್ದು, ಇಲ್ಲಿ ತುಂಬ ತಣ್ಣಗೂ ಇರಬಾರ್ದು, ಆ ಇದರಲ್ಲಿ ಇರಬೇಕು. ನಂತರ ಮಾಡಿದ ಗುಲಾಬ್ ಜಾಮೂನನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಸೌಟಲ್ಲಿ ಆಚೀಚೆ ಮಾಡಿ ಫುಲ್ ಸ್ಪ್ರೆಡ್ ಮಾಡಿ ಮುಚ್ಚಿ ಇಟ್ಟರೆ ಒಂದು ಸ್ವಲ್ಪ ಹೊತ್ತು ನೋಡಿ ಈ ಥರ ಆಗಿರ್ತದೆ. ನಾನು ಮಾಡಿದ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಅದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಹಾಗೆ ನೀವು ಕೂಡ ಟ್ರೈ ಮಾಡಿದರೆ ಇದೇ ಥರ ಪರ್ಫೆಕ್ಟಾಗಿ ಬರ್ತದೆ. ನೋಡಿ ಒಳಗೆ ಯಾವ ರೀತಿ ಬೆಂದಿದೆ ಅಂತ ನೋಡಿ. ಈಗ ನಾನು ಒಂದು ಗುಲಾಬ್ ಜಾಮೂನನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಗುಲಾಬ್ ಜಾಮೂನ್ ಒಳಗೆ ಯಾವ ರೀತಿ ಬೆಂದಿದೆ ಅಂತ ನೋಡಿ. ಒಳಗೆ ಹಿಟ್ಟೇನಿಲ್ಲ, ಒಂದು ಸ್ವಲ್ಪ ಕ್ರ್ಯಾಕ್ ಕೂಡ ಇಲ್ಲ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.